ಮೃತ್ಯುಂಜಯಾಯ ವಿಶ್ವೇಶ್ವರಾಯ నీకు మరీది కోపగించుకో చరి స్వభావం గాయం పడి సింహ గర్జన కణ తోని శ్వాసయకు భయంకరమైనది ಸೇಡಿಗೆ ಈ ಪ್ರತಿಕಾರದ ಕೂಗು ನನ್ನ ಹೃದಯಕ್ಕೆ ಅಪ್ಪಳಿಸಿ ಸಪ್ಪಳಕ್ಕೆ ನನ್ನ ರೋಮವೆಲ್ಲ ರಾಮಬಾಣವಾಗಿ ಇಡೀ ಭುವನವೇ ಸುಡುವಂತಾಗಿವೆ. ಆ ಸೇಡಿಗಾಗಿ ಸಿಡಿದೆದ್ದ ಈ ಬಿಡಿನಾಗರ ಹೆಡೆಯಿಂದ ಆ ಜನ್ಮಿಂದ ಜಡಹೇವನ್ನು ಸುಡಲೇಬೇಕು. ಜಮೀನ್ದಾರ್ ರಂಗನಾಥ್ ರಾಮಾಯಣದಲ್ಲಿ ರಾವಣಿಗೆ ಹೆಣ್ಣಿನ ಸೇರಿದ್ದರೆ ಈ ಚಕ್ರವರ್ತಿಗೆ ಮಣ್ಣಿನ ಸೇಡು, ಮಹಾಭಾರತದಲ್ಲಿ ಕೌರವೇಶನಿಗೆ ಮಣ್ಣಿನ ಸೇರಿದ್ದರೆ ಈ ಚಂದ್ರಕಾಂತನಿಗೆ ಅಧಿಕಾರದ ಸೇಡು. ಜಮೀನ್ದಾರ್ ರಂಗು ರಂಗಿನ ಈ ಚದುರಂಗ ರಾಜಕೀಯ ರಂಗದಿಂದ ನೀನೆಂದು ಉತ್ತಮ ಪ್ರಶಸ್ತಿಯನ್ನು ಪಡೆದುಕೊಂಡಿಯೋ ಅಂದಿನಿಂದ ನನ್ನ ಹೃದಯದಲ್ಲಿ ಹೊತ್ತು ನಿಂತಿದೆ ಸೇಡಿನ ಜ್ವಾಲ. ಈ ದಿಟ್ಟ ಚಂದ್ರಕಾಂತನಿಗೆ ನೀ ಶರಣಾಗಿ ಬಾಳದಿದ್ದರೆ ನಿನ್ನ ಬಾಳಿಗೆ ಮುಳ್ಳಿನ ಪಂಜರನಾಗಿ ಸೂರ್ಯನಂದು ಸಿಡಿದ ನಿನ್ನ ತಮ್ಮನ ಜೀವನ ಸ್ಮಶಾನಕ್ಕೆ ಗುರಿ ಮಾಡಿ ಅವನ ಚಿತ್ತಾಭಸ್ಸು ನನ್ನ ಹಣೆಗೆ ಹಚ್ಚಿಕೊಳ್ಳದಿದ್ದರೆ ನನ್ನ ಹೆಸರು ಚಕ್ರವರ್ತಿ ಚಂದ್ರಕಾಂತನೇ ಅಲ್ಲ. कमाल का सपने पूरे कर रहा हूँ, दादा की बेच नहीं सकती, देर तो लगेगी पर धमाका जोरदार होगा. ಹೌದು ಹೋದ ವರ್ಷ ಅವಮಾನದಲ್ಲಿ ನಿಮಗೆ ಅಪಕೀರ್ತಿ ಬಗೆದ ಆ ಚಂದ್ರವನ್ನು ತಂದು ನಿಮ್ಮ ಪಾದದಡಿ ಇರಿಸುವೆ. ಶಬ್ಬಾಷ್ ಭುಜಂಗ ಶಬ್ಬಾಷ್. ಇದ್ದರೇಬೇಕು ನಿನ್ನಂತ ಧೀರ ಬಂಟ. ನಿನ್ನಂತವನ ಬಂಟನ ಪಡೆದುಕೊಂಡಿದ್ದು ನನ್ನ ಪುಣ್ಯ. ನೀನಿದೆ ನನ್ನ ಕೀರ್ತಿಗೆ ಕಳಿಸ
ಕರೆಯಲಿಕ್ಕೆ ಹೋದ. ಇಷ್ಟೊತ್ತಾದರೂ ಏಕೆ ಬರಲಿಲ್ಲ ಅವನು? ಕರೆಯಲಿಕ್ಕೆ ಹೋದವನು. ಚಂದ್ರಕಾಂತ ಸೌಕಾರಿ ನಮಸ್ಕಾರ. ಬೆಂಕಿ ಹಾಕು ನಿನ್ನ ನಮಸ್ಕಾರಕ್ಕೆ. ಆ ಜಾಗ ವಿಚಾರಣೆಗೆ ಬೇಗ ರಂಗನಾಥ ಕರೆದುಕೊಂಡು ಬಾ ಎಂದು ಕಳಿಸಿದೆ. ಹಾಗೆ ಒಬ್ಬನೇ ಬಂದು ಮೂರ್ಖ ಮೂರ್ಖ ಸಾಹೇಬ್ರ ಅವನು ಏನಂತ ಗೊತ್ತೇನ್ರಿ ನಿಮಗ? ಏನಂದ ಜಮೀನ್ದಾರ್ ನನ್ನ ಮಗ? ನೀವು ಸಾವುಕಾರ ಏನ್ ದೊಡ್ಡ ಪುಡಾರಿ ಹೆಣ ಮಗ? ಏನವ್ರ ಜಾಗ ಏನವ್ರ ಅಪ್ಪ ನಬಿದು ಇನ್ನೊಮ್ಮೆ ಸಿಕ್ಕಂದ್ರ ಮಗನ ಯಾಟು ಕಾಲ ಮಾರಾಯ. ನನ್ನ ಅಂಗಡಿ ಬಂದು ನನ್ನೇ ಜಾಗಕ್ಕೆ ಬಡವ. ಪ್ರೀತಿಯಿಂದ ಮಾತನಾಡಿಸಿದರೆ ಶ್ರೀರಾಮ, ಯಜ ತಟ್ಟಿ ಬರ್ತೀನಿ ಅಂದ್ರೆ ನಿಮ್ಮಣ್ಣ ಅಡ್ಡ 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 ಕಡಿಯೋ ಗಂಡುಗಲಿ ವೀರಭದ್ರ. ಮಾತಾಡ್ತೀನೋ ಸಾವುಕಾರ? ನಿನಗೆ ಮಾತಾಡ್ತೀನಿ. ನನ್ನ ಮನೆಗೆ ಬಂದು ನನಗೆ ಮಾತನಾಡ್ತೀಯ ಬಡವ? ಆದಿ ತಪ್ಪಿ ಮಾತನಾಡುವ ನಿನಗಷ್ಟೇ ಯಾಕನೆ ನಿಮ್ಮ ಒಬ್ಬನಿಗೂ ಕೂಡ ಹೀಗೆ ಮಾತಾಡ್ತೀನಿ. ಏನೋ ಚಕ್ರವರ್ತಿ ಚಂದ್ರಕಾಂತ, ಮೈಯಲ್ಲಿ ಎಣ್ಣೆ ಇದೆ, ಕೈಯಲ್ಲಿ ಹಣವಿದೆ ಎಂದು ಆ ಸರ್ಕಾರದ ಬಂಜರ ಭೂಮಿಯೇ ನಿನ್ನದೆಂದು ತಿಳಿದು ಆ ಸರ್ಕಾರ ಅನುಮೋದಿಸಿದ ಕೃಷಿ ಕೇಂದ್ರವನ್ನೇ ರದ್ದುಗೊಳಿಸಿ ಈ ನಿನ್ನ ಶುಗರ್ ಫ್ಯಾಕ್ಟರಿ ಕಟ್ಟಲು ಹೊತ್ತು ಹಾಕಿ ನಮ್ಮಣ್ಣನನ್ನು ಹೆದರಿಸಲಿಕ್ಕೆ ಈ ನಾಯಿಗಳನ್ನು ಕಳಿಸಿ ಋಣ ಹೇಳಿ. ಹೌದು, ಸ್ವಂತ ಹಳ್ಳಿಗೆ ನಾನೇ ಚಕ್ರವರ್ತಿ. ನನ್ನ ಅನುಮತಿ ಇಲ್ಲದೆ ಅಲ್ಲಿ ಯಾವ ಏನು ಕೆಲಸ ನಡೆಯಕೂಡದು. ನಾನು ಅಂದುಕೊಂಡಂತೆ ನನ್ನ ಕೆಲಸ ಕಾರ್ಯಗಳು ಮುಗಿದ ನಂತರ ಸರ್ಕಾರದ ಕೆಲಸ ಹಾಗಾಗುವವರೆಗೆ ನಾನು ಇದಕ್ಕೆ ಎಂದಿಗೂ ಅವಕಾಶ ಕೊಡಲಾರೆ. ಚಕ್ರವರ್ತಿ, ಲಂಚಕ್ಕಾಗಿ ಪಕ್ಷ ಬದಲಾಯಿಸೋ ರಾಜಕಾರಣಿಗಳು ವಂಚದಾಶೆಗಾಗಿ ಆಶೀರ್ವಾದ ಮಾಡುವ ಸ್ವಾಮೀನೂ ಅಲ್ಲ. ಲಂಚ ನಿಮ್ಮಂತ ಲುಚ್ಚಾಗಳಿಗೆ ಇಂಚಿಂತಾಗಿ ಕಡಿಯು ಗಂಡುಗಲಿ ವೀರಭದ್ರ. ನಿನ್ನ ಕಾರ್ಯವಲ್ಲ ಮುಗಿವರಿಯು ಇದಕ್ಕೆ ಅವಕಾಶ ಕೊಡೋದಿಲ್ಲ ಅನ್ನೋದಕ್ಕೆ ನಾಚಿಕೆ ಆಗಬೇಕಲೇ ನಿನ್ನ ಜನ್ಮಕ್ಕೆ. ವಿಕ್ಟರ್ ಚಕ್ರವರ್ತಿ, ಇದನ್ನೇ ನೀನು ಹಿಡಿಯುವುದೇ ಹಠವೆಂದು ಸಾಧಿಸಿದರೆ ಆ ಸರ್ಕಾರವೇ ಬಂದು ಆಕ್ರಮಿಸುವ ಮೊದಲು ಈ ನಿನ್ನ ಕಟವು ಉಳಿಸಿ ಬಿಟ್ಟೇನು ಎಚ್ಚರ. ಜಮೀನ್ದಾರ್ ಎಂಬ ಜಂಬದಿಂದ, ರೈತರ ಅಧ್ಯಕ್ಷರೆಂಬ ಅಹಂಕಾರದಿಂದ, ಪ್ರಶಸ್ತಿ ಪಡೆದಿಂದ ಬುದ್ಧಿ ಕೆಟ್ಟು ನಿನ್ನ ಅಣ್ಣನ ಮಾತಿಗೆ ನೀ ಹೀಗೆ ತೀರಾಡಿದರೆ ನಿನ್ನ ಊರಿನ ಆಳಿಗೆನ ಹಾಗೆ ಹಾಕಿ ಚಕ್ರವರ್ತಿ, ನನ್ನ ಉರಿಯುವ ನಾಲಿಗೆಯನ್ನು ಮುಟ್ಟುವ ಶಕ್ತಿ ನಿನ್ಯಾವ ಜನ್ಮದಲ್ಲಿಯೂ ಸಾಧ್ಯವಿಲ್ಲ. ನಿಮ್ಮಂತ ಪುಂಡ ಪುಡಾರಿಗಳಿಗೆ ಹಾಗೆಯೇ ಕುರಿ ಹಾರು ಕುಡಿ ಬೆಳೆದ ಈ ಗಂಡು ದೇಹ ನಿಮ್ಮೊಂದಿಗೆ ಗಂಟು ಹಚ್ಚಿ ಹಾಕಿ ಶಕ್ತಿ ಬಾರಿಸಲೆಂದೇ ಬಂದಿರುವೆ. ನಿಮ್ಮಲ್ಲಿ ಕಂಡ ಸ್ಥಳದ ತಾಕತ್ತಿದ್ದರೆ ನೀವು ಕಂಡ ಆಗಿದ್ದರೆ ಬಂದು ಮೊಟ್ಟಲೇ ನೋಡೋಣ. ನನ್ನ ಕಂಡಸ್ಥನಿಗೆ ಸವಾಲಾಗಿದೆ ಹಾಕೊಂಡೆ.
ಸಾವಿರಾರು ವೈರಿಗಳ ಬಿಷರಕ್ತ ಕುಡಿದು ಕೊನೆಗೆ ಹಲ್ಲು ಬಸಿಕೊಂಡ್ರ ಈ ಚಕ್ರಾಸುರನಿಗೆ ಸರಿಯಾಗಿ ಕೂಗಿದರೆ ನನ್ನ ನಾಟಕದ ಹಲ್ಲಿಗೆ ಮಾಡಿಬಿಡ್ತೇನೆ. ಭುಜಂಗ, ಹೇ ಭುಜಂಗ, ಬೇಗ ಎತ್ತಲೆ ನಿನ್ನ ಕತ್ತಿಯನ್ನ. ಎಲ್ಲ ಕೊಂಡೆ ನಮ್ಮ ಗೌಡರ ಎದುರು ಮಾತನಾಡಲು ಸತ್ಯನು ನೀಡಿದ ಮತದ ಮತ್ತಾಣಿಯಾಗಿ ತಪ್ಪಿರುವ ನಿನ್ನನ್ನು ಕೊಂಡ ತೆಗೆದು ನಿನ್ನ ಸಾಯಿಸಿ ಬಿಡುವುದು. ತಲೆ ನಿನ್ನ ಬಾಯ್ದು ಎತ್ತರ ತಪ್ಪಿ ಹುಚ್ಚನಂತೆ ಮಾತನಾಡಿದರೆ ನಿಮ್ಮೆಲ್ಲರನ್ನು ಇಲ್ಲೇ ಕಡಿದು ಹಾಕಿ ನಿಮ್ಮ ಗಂಟಲ ಕೊಳವೆಯನ್ನು ಕಡಿದು ಬಿಸಿ ರಾಗಿ ಹೊರವನ್ನು ಕೊಟ್ಟು ಬಿಟ್ಟೇನು. ಹಿಡಿದ್ರಿ ರಗತು ಸದ್ದದಾಗಿ ಭುಜಂಗನ ಬಾಯ ಮುಚ್ಚಿರಿ. ತಿರುಪತಿ, ಬಾಯಿ ಮಾತಿನ ಬಕಾಸುರನಿಗೆ ಬೆದರೋಲ್ಲ ಈ ಚಂದ್ರಕಾಂತ್. ನಿರಂತರನಾಗಿ ಐರಾವತನೇರಿ ವಜ್ರಾಯುಧವನ್ನು ಧರಿಸಿ ಈ ಮರ್ಡರ್ ಮೈದನಿಗೆ ಇಂಥ ಎಷ್ಟೋ ವೀರರು ಬಂದರು. ಹಿಂದೆ ಸರಿಯಲ್ಲಾರ ಈ ಸಾಹುಕಾರ ಸಭಾಪತಿ. ಸಾಹುಕಾರ ಸಭಾಪತಿ ಇಂದ್ರನ ಸತಿ ಸಚ್ಚಿದೇವಿ ಬಯಸಿದ್ದು ಆ ಪಾರಿಜಾತ ಪುಷ್ಪ. ಅದೇ ಕೃಷ್ಣನ ಮಡದೆ ಬಯಸಿದಾಗ ಆ ಇಂದ್ರ ಕೃಷ್ಣನಿಗೆ ಸೋತು ಆ ಪಾರಿಜಾತ ಪುಷ್ಪವನ್ನು ಇಂದ್ರಲೋಕದಿಂದ ಭೂಲೋಕಕ್ಕೆ ಕಳಿಸಿದಾಗ ಎಲ್ಲಿ ಅಡಗಿತ್ತೋ ನಿನ್ನ ವಜ್ರಾಯುಧ. ಆ ತಾಕತ್ತು ನಿನ್ನಲ್ಲಿದ್ದರೆ ಮಲ್ಲ ಯುದ್ಧಕ್ಕೆ. ಮಾತಿನ ಭರಾಟೆ ಇದು ಭರಾಟೆಯ ಮಾತಲ್ಲ, ಈ ಸರ್ಕಾರ ನಡೆಸಿರೋ ತಂತ್ರಿಗಾಟೆ. ನಿನ್ನ ಪ್ರಶಸ್ತಿಗೆ ಅಸಹ್ಯಪಟ್ಟು ಈ ಪಂಚರ ಭೂಮಿಗೆ ನಾಯಕನಾಗಲು ಹೊರಟಿದ್ದಾನೆ ಈ ಕಟುಕ. ಹೇ ರಂಗನಾಥ್, ನಿನ್ನ ತಮ್ಮನೆಂಬ ಈ ನಾಯಿಯನ್ನು ಚೂಬಿಟ್ಟು ನನ್ನನ್ನು ಕಚ್ಚಲು ಕಳಿಸಿ ಈ ಕಚ್ಚಗೆ ಕುರಿತು ಮಾತನಾಡಿ ಹೋಗಲು ಬರ್ತೀಯ ನಾಯಿ. ಸುಮ್ಮನೆ ಮರ್ಯಾದೆಯಿಂದ ಬುದ್ಧಿ ಹೇಳಿ ಇವನಿಗೆ ಆ ಕೃಷಿ ವಿಧಾನಕ್ಕೆ ಎಂದು ರದ್ದು ಮಾಡ್ತೀವಿ. ನನ್ನ ಕೃಷಿ ಕೇಂದ್ರ ರದ್ದು ಮಾಡ್ತು ಇಲ್ಲ ನಿಮ್ಮಿಬ್ಬರ ನನ್ನ ಕೈಯಾರು ಖಂಡಿತ. ಶ್ರೀಮಂತರಿ, ಏನು ಸರ್ಕಾರದಿಂದ ಬಂದ ಕೃಷಿ ಕ್ಷೇತ್ರ ಬೇಡ ಅನ್ನೋಕೆ ನೀನ ಬುದ್ಧಿ ಬಿಡುವೆ ಆದಂತೆ ಕಾಣುತ್ತದೆ. ನೀನು ನಿನ್ನ ತಮ್ಮನ ತರ ಮಾತನಾಡ್ತೀಯ. ಮಾತನಾಡಿ ಇನ್ನೇನು ಮಾತಾಡ್ಸಂತಾರೆ. ಈ ಕೆಲಸಕ್ಕೆ ಅಧಿಪತಿಯಾಗಿ ಬರಬೇಕಂತ ಹೇಳಿಕೊಳ್ಳಲು ಬಂದಿರಲಿ. ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಈ ನಾಡಿಗೆ ನಾಡ ಗೌಡನ ಮಗ ದೊರೆಯಾಗಿ ಸಂತತಿ ಬಾಯಿಗೆ ಈ ಚಕ್ರವರ್ತಿಗೆ ನೀ ಹೇಳುವುದೆಲ್ಲ ಅವಮಾನದ ಮಾತು. ಅಂಗಡ ನಿನಗಿನ್ನೂ ಕಾಲಾವಕಾಶ ಕೊಡ್ತೀನಿ. ವಿಚಾರ ಮಾಡಿ ಹೇಳು, ನೀನೆಂದು ನನ್ನ ತಂಟೆಗೆ ಬರುವುದಿಲ್ಲವೆಂದು. ಇಲ್ಲ ಅಂದ್ರೆ ನಿಮ್ಮಿಬ್ಬರೇ ನನ್ನ ಕೈಯಾಗ ಹೋಗುವುದು ಖಂಡಿತ. ಶಿಖಂಡಿ, ಉತ್ತರ ಭೂಪಣಂತೆ ಜಂಬು ಕಚ್ಚಿಕೊಳ್ಳುವುದನ್ನು ಬಿಟ್ಟು ನನ್ನೊಂದಿಗೆ ಕಚ್ಚಿ ಹಾಕಿ ರಣರಂಗಕ್ಕೆ ಬಾ. ನೀನು ಗಂಡಸೆ ಆಗಿದ್ದರೆ ನಿನ್ನ ತಾಯಿಯವರು ಕುರಿತು ಮಗನೇ ನೀನಾಗಿದ್ದರೆ ಆ ಪಂಚರ ಭೂಮಿಯಲ್ಲಿ ತಿಳಿಯಲಿ ನನ್ನ ನಿನ್ನ ಹೋರಾಟ. ಚಕ್ರವರ್ತಿ, ಇದನ್ನು ಇಲ್ಲಿಗೆ ಬಿಟ್ಟರೆ ನಮಗೂ ಕ್ಷೇಮ, ನಿಮಗೂ ಕ್ಷೇಮ. ಮತ್ತೆ ಏನಾದರೂ ಇದಕ್ಕೆ ನೀನು ಕೈ ಹಾಕಿದ್ಯಾ ನೀನು ನಿನ್ನ ತಾಯಿಯ ಗರ್ಭದಲ್ಲೊಡಗಿದ್ದರೂ ಸರಿ ರುಂಡ ಮುಂಡದಿಂದ ಬೇರ್ಪಡಿಸಿ ಆ ರುಂಡಕ್ಕೆ ನಮ್ಮೂರಾಗಿಸಿ ಬಾಗಲಿಗೆ ಕಟ್ಟದಿದ್ದರೆ ನಾನು ಜಮೀನ್ದಾರ್ ವೀರಭದ್ರನೇ ಅಲ್ಲ. ಚಕ್ರವರ್ತಿ ಆ ರಾಮನಿಗೆ ಬಾಣ ಹೊಂದಿದ್ದಂತೆ ಈ ವೀರಭದ್ರನಿಗೆ ಅದು ಒಂದೇ ಮಾಡ್ತೀನಿ. Shri
ಮಾಡಿಬಿಟ್ರಿ ಗೌಡ್ರೆ.